ಇವತ್ತು ನಾವು ಚಂದ್ರಾಯನದುರ್ಗದ ಫೋರ್ಟಿಗೆ ಹೋಗ್ತಾ ಇದ್ದೀವಿ. ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಇನ್ಕ್ಲೈನ್ ಲೆವೆಲ್ ಹೆಂಗಿದೆ ನೋಡಿ. ಕ್ಲಿಪ್ ಇದೆ ನನ್ನ ಹತ್ರ. ನಾನು ನನ್ನ ಫ್ರೆಂಡ್ಸ್ ಬಂದಾಗ, ನಾನು ರವಿ ಯಶು ಬಂದಿದ್ವಿ. ಅಲ್ಲಿಂದ ನೋಡು ಮೇಲಿಂದ ಇಲ್ಲಿ ಫುಲ್ ಜಾರ್ಕೊಂಡು ಬಂದಿದ್ವಿ. ಸ್ಕಿಡ್ ಆಗತ್ತೆ ಸಖತ್ತಾಗಿ. ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ತುಂಬ ಆಲ್ಟಿಟ್ಯೂಡ್ ಎಲಿವೇಶನ್ ಆಗುತ್ತೆ. ಜಸ್ಟ್ 50 ಮೀಟರ್ಸ್ ಬಂದಿದೆ. 50 ಮೀಟರ್ಸ್ಗೆ ತುಂಬ ಸುಸ್ತಾಗೋಗುತ್ತೆ. ಅಲ್ಲೇ ಇರೋದು ಅಂದರೆ ಆಲ್ಟಿಟ್ಯೂಡ್ ಬೇಗ ಜಾಸ್ತಿ ಇದಾಗುತ್ತೆ ಅಷ್ಟೇ, ಬಂಡೆಗಳಿರೋದ್ರಿಂದ. ಇಲ್ಲಿಂದ ನೋಡೋಕ್ಕೆ ಹತ್ರನೇ, ಹತ್ತಬೇಕು ಅಂದರೆ ಕಿತ್ಕೊಂಡು ಹೋಗ್ತಿದೆ. ಏನಿಲ್ಲಪ್ಪ, ಚೆನ್ನಾಗಿದೆ. ಈ ಚಂದ್ರಾಯನದುರ್ಗದ ಫೋರ್ಟಿಂದ ಒಂದು ಸ್ಟಾರ್ಟಿಂಗಲ್ಲಿ ಇಷ್ಟ ಆಗೋದೇನು ಅಂದರೆ, ಇನ್ನೂ ಒಂದು 150-200 ಮೀಟರ್ಸ್ ಮೇಲೆ ಹತ್ತಿಲ್ಲ. ಎಷ್ಟು ಇನ್ಕ್ಲೈನ್ ಇದೆ ಅಂದರೆ ಆಲ್ಟಿಟ್ಯೂಡು ಅಪ್ರಾಕ್ಸಿಮೇಟಾಗೆ 200-300 ಮೀಟರ್ಸು ಸಿ ಲೆವೆಲಿಂದ ಜಾಸ್ತಿ ರೈಸ್ ಆಗೋಗುತ್ತೆ. ಸೊ ಹೆಂಗಿರುತ್ತೆ ಅಂದರೆ ಈ ರೀತಿ ಸ್ಟೀಪ್ ಇದೆ. ಇದೇ ಫೋರ್ಟ್ ಎಂಟ್ರೆನ್ಸು. ಒಳಗಡೆ ಇನ್ನೂ ಆ್ಯಕ್ಚುಲಾಗೆ ತುಂಬ ಚೆನ್ನಾಗಿದೆ. ಅದರ ಲ್ಯಾಂಡ್ಸ್ಕೇಪಿಂಗ್ ಆಗಿರ್ಬೋದು, ಮತ್ತು ಆ ಹಳೆ ಕಾಲದಲ್ಲೇ ಎಷ್ಟು ಮೈಂಡ್ಫುಲ್ಲಾಗಿ ಬಿಲ್ಡ್ ಮಾಡಿದ್ದಾರೆ ಅಂದರೆ ಈ ಫೋರ್ಟ್ನ ಸೆಕ್ಯೂರ್ ಮಾಡೋಕ್ಕೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫೋರ್ಟ್ ಎಂಟ್ರೆನ್ಸ್ ನೋಡಿ. ಸೊ ಫೋರ್ಟ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಈ ಥರ ಒಂದು ಮಂಟಪ ಸಿಗತ್ತೆ. ಮಂಟಪ ಸಿಕ್ಕಿದ ತಕ್ಷಣವೇ ಮುಂದೆ ಹೋಗಿದ ತಕ್ಷಣ ಈ ಥರ ಪ್ಯಾನೋರಾಮಿಕ್ ವ್ಯೂ ಸಿಗತ್ತೆ. ಇಲ್ಲಿಂದ ಎಲ್ಲಿಗೆ ನೋಡಿದ್ರು ಇದ್ರದ್ದು ಫೋರ್ಟಿಂದು ಮತ್ತು ಈ ಹೊರಗಡೆ ಬಿಲ್ಡ್ ಮಾಡಿರೋ ಎಲ್ಲ ಹಳೇ ಕಾಲದ ಮಾನ್ಯುಮೆಂಟ್ಸ್ದು ರಿಮೈನಿಂಗ್ಸ್ ಇವೆ. ಈ ಥರ ಎಲ್ಲಿಂದ ಯಾವ ಕಡೆ ಕಣ್ಣಾಡ್ಸಿದ್ರು ಕೂಡ ನಮ್ಮ ಐಸೈಟ್ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲ ಈ ಕಡೆ ಜಾಗದಲ್ಲಿ, ಅಲ್ಲೂ ಒಂದಿದೆ. ಸೊ ಅಲ್ಲಿಂದ ಮೇಲೆ ಹೋಗುತ್ತೆ. ಮೇನ್ ಫೋರ್ಟ್ ಅಥವಾ ಕ್ಯಾಸಲ್ ಅಂತ ನಾವೇನು ಕರಿತೀವಿ ಅದು ಈ ಪಾಯಿಂಟಲ್ಲಿದೆ. ಈಗ ಇದಕ್ಕೆ ಹೋಗ್ತಾ ಇದ್ದೀವಿ. ಬೇರೆ ಒಂದು ಕಲ್ಯಾಣ ಮಂಟಪ ಇದೆ. ಸೊ ಅದನ್ನು ನೋಡಿಕೊಂಡು, ಅದೇ ಒಂದು ಮಂಟಪ ಇದೆ, ಕಲ್ಯಾಣ ಮಂಟಪ ಅಲ್ಲ ಮಂಟಪ ಇದೆ, ಅದನ್ನು ಕವರ್ ಮಾಡಿ ರೈಟ್ ಸೈಡಿಗೆ ಒಂಥರ ಮಂಟಪದ ಜೊತೆಗೆ ಒಳಗಡೆ ರೂಮ್ಸ್ಗಳೆಲ್ಲ ಕಾಣಿಸ್ತಿವೆ. ಅದನ್ನು ಕವರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನನಗೆ ಸ್ವಲ್ಪ ಸ್ಟ್ಯಾಮಿನಾ ಇದೆ, ಸಣ್ಣಗಿದ್ರು. ಓಹೋ, ಇದು ಆ ಕಡೆಗೆ ಹೆಂಗೆ ಹೋಗೋದು? ಹುಷಾರಾಗೆ, ಯಾಕಂದರೆ ಇದು ಫಸ್ಟ್ ಟೈಮ್ ನಾನು ಈ ಕಡೆ ಈ ಡೈರೆಕ್ಷನಲ್ಲಿ ಬರ್ತಾ ಇರೋದು. ಸೊ ಮುಂದೆ ನೋಡ್ಕೊಂಡು ಹೋಗು, ಯಾಕಂದರೆ ಡೀಪ್ ಜಾಸ್ತಿ ಇದೆ ಆ ಸೈಡ್. ನಾನು ಬೇಕಾದ್ರೆ ಸ್ವಲ್ಪ ಮುಂದೆ ಹೋಗಿ ಕರಿತೀನಿ. ಎಸ್, ಹೋಗ್ಬೋದು. ಕರೆಕ್ಟಾಗಿ ಕರ್ಕೊಂಬರ್ತಾ ಇದ್ದೀನಿ. ಇಲ್ಲಿ ಇಲ್ಲ, ನಾನು ಮೋಟಿವೇಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ. ಕ್ಲಿಫ್ ಜಂಪ್ ಮಾಡೋದಕ್ಕೆ ಈ ಜಾಗ ಪ್ರಿಫರ್ ಮಾಡ್ತೀನಿ. ಇಲ್ಲಿಂದ ಬಂದು ಒಂದು ಸರಿ ಕ್ಲಿಫ್ ಜಂಪ್ ಮಾಡಿದ್ರೆ ಲೈಫಲ್ಲಿ ಇನ್ನೊಂದು ಸರಿ ಕ್ಲಿಫ್ ಜಂಪ್ ಮಾಡೋಕ್ಕಾಗೋದೇ ಇಲ್ಲ. ಕ್ಲಿಫ್ ಜಂಪ್ ಇರಲಿ,
ನಮಗೆ ಹೋಗೋಕ್ಕಾಗ್ತಿಲ್ಲ. ಹಾಗೆ ತಪ್ಪು ಮಾಡಿದೆ. ತುಂಬ ಸ್ಟೀಪ್ ಇದೆ ಆ್ಯಕ್ಚುಲಾಗಿ ಇಲ್ಲಿ. ಇಲ್ಲಿಂದ ಹಿಂಗೆ ಬಿದ್ದರೆ ಡೈರೆಕ್ಟ್ ನೀರು. ಯಪ್ಪ, ಹಿಂದೆ ನೋಡಿದ್ರೆ ಬಾಯಿಗೆ, ಮುಂದೆ ನೋಡಿದ್ರೆ ಹತ್ತಕ್ಕೆ ಆಗಲ್ಲ, ಅಷ್ಟು ಸ್ಟೀಪ್ ಇದೆ. ಹಾಂ, ಅದರಲ್ಲಿ ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆ. ಆ ಸೈಡ್ ಹೋಗೋಕ್ಕೆ ಜಾಗ ಇದೆಯೋ ಇಲ್ವೋ ಗೊತ್ತಿಲ್ಲ. ಕಣ ಆ ಕಡೆಯಿಂದ ಫೋಟೋಸ್ ಬರಬೇಕು, ನಾವು ಉಲ್ಟಾ ಬರ್ತಿದೀವಿ. ಪರವಾಗಿಲ್ಲ, ಎಕ್ಸ್ಪ್ಲೋರ್ ಮಾಡೋಕ್ಕೆಲ್ವ ಬಂದಿರೋದು, ಬಾ ಹೋಗೋಣ. ಥ್ಯಾಂಕ್ ಗಾಡ್ ಜಾಗ ಇದೆ. ಸೊ ನಂಗೆ ಇದೆಲ್ಲ ನೋಡ್ಬೇಕಾದ್ರೆ ಅನ್ಸುತ್ತೆ. ಏನು ಅನ್ಸುತ್ತೆ? ನಾನು ಯಾಕೆ ರಾಜಾ ರಾಣಿ ಕಾಲದಲ್ಲಿ ಇರಲಿಲ್ಲ? ಈಗಲೂ ಇದಾರಲ್ಲ ರಾಜಾ ರಾಣಿದೇರು, ಯಾರಿದ್ದಾರೆ? ಮೈಸೂರು ಒಡೆಯರು ಇದಾರಲ್ಲ. ಅಂದ್ರೆ they are not ruling us. ಹಾಂ, ಜಾಗ ಇದೆ, ಪರವಾಗಿಲ್ಲ. ಇವಾಗ ಹೋಗುವ, ಅಲ್ಲಿ ಎಕ್ಸ್ಪ್ಲೋರ್ ಮಾಡಿಕೊಂಡು ವಾಪಸ್ ಇದೇ ದಾರಿಲಿ ಬರಬೇಕು. ಇದೇ ದಾರಿಲಿ ಬಂದು ಇಲ್ಲಿ ಹೋಗ್ಬೇಕು ಅನ್ಸುತ್ತೆ. ಇದೆ ಸಂಧಿ ಇದೆಯಲ್ಲ ನೋಡು, ಇಲ್ಲೂ ದಾರಿ ಉಂಟು. ಅಂದರೆ ನನಗೆ ಒಂದು ಇಷ್ಟ ಆಗಿದ್ದೇನೆಂದರೆ, ಯಾವುದೋ ಒಂದು ಕಂಪನಿಯವರು WMG ಫೌಂಡೇಶನ್ ಕಡೆಯಿಂದ ಡಸ್ಟ್ಬಿನ್ಸ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಆ ಥರ ಕೂತ್ಕೊಂಡು ಹೋಗ್ಬೇಡಿ, ರೈಟ್ ಸೈಡಿಗೆ ಸ್ವಲ್ಪ ಲೀನಾಗಿ. ಕಷ್ಟ ಅಂತ ಬಂದಿರೋ ದಾರಿಲೇ ಪಾಪ ಅವ್ರು ಯಾರೋ ಟ್ರಕ್ಕರ್ಸ್ ಬಂದಿದ್ರು, ಅವ್ರಿಗೆ ಅದೇ ಜಾಗದಲ್ಲಿ ಕಳಿಸ್ತಾ ಇದ್ದೀವಿ. ಈ ಕಡೆ ಮಂಟಪ ಇದೆ, ಅದಿದೆ ಇದಿದೆ ಅಂದ್ಕೊಂಡು ಕರ್ಕೊಂಬಂದೆ ಅಷ್ಟು ಕಷ್ಟಪಟ್ಕೊಂಡು. ಆದರೆ ಏನೂ ಕಾಣಿಸ್ತಿಲ್ಲ. ಆದರೆ ಏನೋ ಒಂದು ಎನ್ಕ್ಲೋಜರ್ ಥರ ಕಾಣಿಸ್ತು, ಅದನ್ನು ನೋಡೋಣ ಅಂತ ಬರ್ತಾ ಇದ್ದೀನಿ. ಕೋತಿ ತಾನು ಕೆಡದಲ್ದಲ್ಲೇ ವನ ಕೆಡ್ಸತ್ತೆ ಅನ್ನೋದೊಂದು ಗಾದೆ ಇದೆ. ಯಾರೋ ಒಂದು 4 ಜನ ಪಾಪ ಹುಡುಗರು ಬಂದು ಕೇಳಿದ್ರು ಆ ಕಡೆ ಹೋಗ್ಬೋದಾ ಅಂತ ಆಗಿತ್ತು. ಹಾಂ, ಸೊ ಬೇಡ ಅಂದ್ಕೊಂಡು ನಾನು ಅಂದ್ಕೊತಿದ್ದೆ. ಆ ಕಡೆ ಹೋಗ್ಬೋದಾ ಬ್ರೋ ಅಂದ್ರೆ ಹೋಗ್ಬೋದು, ರೈಟ್ ಸೈಡಲ್ಲೇ ಹೋಗಿ ಅಂತ ಅವ್ರನ್ನ ಕಳಿಸ್ದೆ. ಆದರೆ ನಾವೊಂಥರ ನಮ್ಮನ್ನು ನೋಡಿ ಪಾಪ ಇನ್ನಿಬ್ಬರು ಯಾರು ಅದೇ ಜಾಗದಲ್ಲಿ ಬರ್ತಾ ಇದ್ದಾರೆ ಒದ್ದಾಡ್ಕೊಂಡು. ಅದು ಕರೆಕ್ಟ್ ಜಾಗ ಅಲ್ಲ ಬರೋಕ್ಕೆ, ಅವ್ರಿಗೆ ಕಷ್ಟ ಆಗಿರುತ್ತೆ. ಇಲ್ಲಿ ನೋಡಿ, ತಿರ್ಗಿ ಅದೇ ಸ್ಟೀಪ್ ಸೈಡಲ್ಲಿ ಬರ್ತಾ ಇದ್ದಾರೆ. ಇವಾಗ ನಾವಿರೋ ಜಾಗದಿಂದ ವ್ಯೂ ಹೆಂಗಿದೆ. ಇಲ್ಲಿ ಆದಿಮಾನವ ಹುಡುಗಿ ಒಂದಿದೆ, ಮೇಲ್ಗಡೆ ಹತ್ಬಿಟ್ಟು ಅಂತ ಕಿರ್ಚ್ತಾ ಇದೆ. ಸೊ ಇದು ಸೆಕೆಂಡ್ ವಾಲ್ ಒಳಗಡೆ ಎಂಟ್ರೆನ್ಸು. ಅಂದರೆ ಫೋರ್ಟಿನ ಅಂದರೆ ಕಂಪ್ಲೀಟ್ ಫೋರ್ಟ್ ಹೆಂಗೆ ಕವರ್ ಆಗಿರುತ್ತಲ್ಲ, ಇದು ಸೆಕೆಂಡ್ ವಾಲ್ ಆಗಿ ಕವರ್ ಆಗುತ್ತೆ. ಸೊ ಈ ಥರ ಎಂಟ್ರೆನ್ಸ್ ಇದೆ. ಸೊ ಈ ಫೋರ್ಟಿನ ಮೇನ್ ಕ್ಯಾಸಲ್ ಕಡೆ, ಅಂದರೆ ಫುಲ್ ಮೇಲ್ಗಡೆ ಯಾವುದೋ ಒಂದು ಮಾನ್ಯುಮೆಂಟ್ ಥರ ಇದೆಯಲ್ಲ, ಅದರೊಳಗಡೆ ಹೋಗ್ತಾ ಇದ್ದೀವಿ ಈಗ. ಹೌದು, ಸೊ ಈ ಕಡೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಒಂದು ಬೇರೆ ರೂಟಿಂದ ಬಂದಿದ್ವಿ. ಜಾಸ್ತಿ ತಗೋಬೇಡ, ಸ್ವಲ್ಪ ಕೊಡ್ತಾರೆ ಸಾಕು. ರಕ್ತ ನಿಂತಿದಲ್ಲ, ಡ್ರೈ ಆಗಿದೆ. ಮತ್ತು ಮಳೆ ಬಂದರೂ ಭಯ ಇಲ್ಲ, ನೆನಿತೀವಿ ಅಂತ. ಎಲ್ಲ ಕಡೆ ಕವರಿಂಗ್ ಇದೆ,
ಎಷ್ಟೊಂದು ಮಂಟಪಗಳು ಅದು ಇದು ಇದೆ. ಚೊಕಿ 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 ಅಲ್ಲಿ ಯಾರಿಗೆ ತೋರಿಸ್ತಿದ್ದೀನಿ ಅಂತಲ್ಲ, ಇಲ್ಲೊಂದು ಕ್ಯಾಮ್ರಾ ಕ್ಯಾಮ್ರಾ ಇದೆ. ಚೊಕಿ ಚೊಕಿ. ಸೊ ಈ ಚಾಕಿ ಚಾಕಿ ತಿನ್ನಕ್ಕೆ ಒಂದು ಮೆಥಡ್ ಇದೆ ಗೊತ್ತಾ? ತಿನ್ನಕ್ಕಿಂತ ಮುಂಚೆ ನೀಟಾಗಿ 2 ಫ್ಲೇವರು ಮಿಕ್ಸ್ ಮಾಡ್ಬಿಟ್ಟೆ. 2 ಫ್ಲೇವರ್ನು ಹಿಂಗೆ ರೋಲ್ ಮಾಡಿ 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 ಮಿಕ್ಸ್ ಮಾಡೋದು. ಸೊ ಒಂದು ಕಡೆ ವೆನಿಲಾ ಇರುತ್ತೆ ಮತ್ತು ಇನ್ನೊಂದು ಕಡೆ ಚಾಕ್ಲೇಟ್ ಇರುತ್ತೆ, ಅಂದರೆ ಕ್ರೀಮ್ ಆ್ಯಂಡ್ ಚಾಕ್ಲೇಟ್ ಫ್ಲೇವರ್ ಇರುತ್ತೆ. ಸೊ ಹಿಂಗೆ ಕಂಪ್ಲೀಟ್ ಮಿಕ್ಸ್ ಮಾಡಿ ಒಂದು ಡಾರ್ಕ್ ಕಲರ್. 2 different people, 2 different style of eating. ಚೊಕಿ ಚೊಕಿ. ಹಾಂ, ಮತ್ತು ಇವಾಗ ಹೋಗ್ತಿರೋ ಜಾಗ ಏನಿದೆಯಲ್ಲ, ಈ ಜಾಗ ಬಂದು ಆ ಮೇನ್ ಫೋರ್ಟಿಗೆ, ಅಂದರೆ ಮೇನ್ ಕ್ಯಾಸಲ್ಗೆ ಎಂಟ್ರೆನ್ಸ್ ಇದು. ಸೊ ಇದಾದಮೇಲೆ ಕಂಪ್ಲೀಟಾಗಿ ಆ ಒಳಗಡೆ ಇರೋ ಲ್ಯಾಂಡ್ಸ್ಕೇಪಿಂಗ್ ಆಗಿರ್ಬೋದು ಅಥವಾ ಅದರಲ್ಲಿ ಇದ್ದಿದ್ದು ಒಂದಿಷ್ಟು ಜಾಗಗಳು, ಯಾಕೆ ಅಲ್ಲಿ ಒಳಗಡೆನೂ ಒಂದು ಮಿನಿ ಪಾಂಡ್ ಟೈಪ್ ಒಂದು ಜಾಗ ಇದೆ, ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನೋಡಿ, ಈ ರೀತಿ ಎಂಟ್ರೆನ್ಸಿಗೆ ಬರ್ತೀವಿ. ಆ್ಯಂಡ್ ನಾನು ರಿಪೀಟಾಗಿ ಹೇಳೋದೇನೆಂದರೆ, ಬಿಗಿನರ್ ಫ್ರೆಂಡ್ಲಿ ಟ್ರಕ್ ಅಂತೂ ಅಲ್ಲ ಇದು. ಇದೆ ಹತ್ತಕ್ಕೆ ಸಾಹಸ ಮಾಡ್ತಾರೆ ಹತ್ತಕ್ಕೆ. ಓಕೆ, ನಾವು ಇವಾಗ ಕಂಪ್ಲೀಟ್ ಫೋರ್ಟ್ ಏನು ಹತ್ಕೊಂಡ್ಬಂದು ಅದ್ರ ವ್ಯೂ ಈ ಥರ ಇದೆ. ಈ ಥರ. ಸೊ ಇದು ಮೇನ್ ಕ್ಯಾಸಲ್ ಗೋಡೆ. ಒಳಗಡೆ ಏನೇನಿದೆ ಅಂದರೆ ಈ ಥರ ಇದೆ, ಯಾವುದೇನು ಪೂರ್ತಿ ಕವರ್ ಆಗಿಲ್ಲ. ಇಲ್ಲಿ ನೋಡಿ, ಇವಾಗ ಬರ್ತಾ ಇದ್ದಾರೆ. ನಾನು ಹೇಳಿಲ್ವ, 2 ಹುಡುಗಿರು 3 ಜನ ಹುಡುಗರು. ನನ್ನ ಕಣ್ಣು ಸುಳ್ಳು ಹೇಳಲ್ಲ, ಯಾಕಂದರೆ ಒಂದು ಕಣ್ಣು ಜೊತೆಗೆ ಇನ್ನೂ ಒಂದು ಎಕ್ಸ್ಟ್ರಾ ಸ್ಪೆಕ್ಸ್ ಹಾಕ್ಕೊಂಡಿದ್ದೀನಿ. ಈಗ ನಾನು ಅವ್ರನ್ನ ಈ ಕಡೆ ಕರಿಬೇಕಲ್ಲ, ಹಿಂಗೆ ಹೇಳೋದು. ಎಕ್ಸ್ಕ್ಯೂಸ್ ಮೀ, ಹಲೋ, ಆ ಕಡೆ ಸ್ವಲ್ಪ ಕಷ್ಟ ಇದೆ, ಈ ಕಡೆ ಹೋಗಿ, ಈ ಸೈಡ್ ಬನ್ನಿ. ಹಿಂಗೆ ಅವ್ರನ್ನ
ದಾರಿ ಚೇಂಜ್ ಮಾಡಿ ಈ ಕಡೆ ಕರೆಸ್ಕೊಳೋದು. ಹೇಳ್ಬೇಕಂಗೆ ಬರ್ತಾ ಇದೀವಿ, ವಾಪಸ್ ಇಳಿದ್ವಿ. ಇನ್ನೇನು ವಾಪಸ್ ಫೋರ್ಟ್ ಎಂಟ್ರೆನ್ಸ್ಗೆ ಬರ್ತಾ ಇದ್ದೀವಿ. ಫೋರ್ಟ್ ಎಂಟ್ರೆನ್ಸ್ ಆದಮೇಲೆ ಇಳಿಯೋದಕ್ಕೆ ಸಖತ್ತಾಗಿ ಮಜಾ ಇದೆ, ಸಕ್ಕತ್ತಾಗಿರುತ್ತೆ. ಹಾಂ ಹೌದು, ಅದು ನಿಜ. ಟ್ರೆಕ್ಕಿಂಗ್ ಆಯಿತು. ಅದು ಏನು ಸ್ಮಾಲ್ ಟ್ರಕ್ ಅಲ್ಲ, ಒಂಥರ ದೊಡ್ಡ ಟ್ರಕ್ಕೇ ಆಯಿತು. ಆ ಟ್ರಕ್ ಆದಮೇಲೆ ಮ್ಯಾಗಿ ತಿಂದಾದಮೇಲೆ ಕಾಫಿ ಕುಡ್ದಾದ್ಮೇಲೂ ಕೂಡ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡಿ ಇಲ್ಲೇ ಕೆರೆಯಲ್ಲಿ ಒಂದು ಡೈ ಹೊಡೆದ್ಬಿಟ್ಟು ಕೆರೆಯಲ್ಲಿ ಡೈ ಹೊಡೆದು ಮನೆಗೆ ಹೋಗೋದು ಚೆನ್ನಾಗಿರುತ್ತೆ.